ನಾವಿವತ್ತು ಮಕ್ಕಳಿಗೆ ದೃಷ್ಟಿ ತೆಗೆದೇ ಬಿಟ್ವಿ, ಬನ್ನಿ ನೋಡಿ ಯಾವ ಥರ ಅಂತ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಾನು ದೇವಿಕಾ, ದಾವಣಗೆರೆಯಿಂದ. ವಿ ಆರ್ ಸೆಲೆಬ್ರೇಟಿಂಗ್ ಸಂಕ್ರಾಂತಿ ವಿತ್ ಮೈ ಟ್ವಿನ್ ಬೇಬೀಸ್ ಋತಾಕ್ಷಿ ಆ್ಯಂಡ್ ಋದ್ವಿಕಾ. ಇವತ್ತು ನಾವು ಯಾವ ಥರ ದೃಷ್ಟಿ ತೆಗಿತೀವಿ ಮಗುಗೆ ಅಂತ ನೋಡೋಣ ಬನ್ನಿ. ಅದೇನೋ ಶಾಸ್ತ್ರ ಅಂತೆ, ಪುಟ್ ಮಕ್ಕಳಿಗೆ ದೃಷ್ಟಿ ತೆಗೆಯೋ ಶಾಸ್ತ್ರ ಮಾಡಬೇಕಂತೆ. ನಾನಿವಾಗ ಅದಕ್ಕೆ ಫಲ ರೆಡಿ ಮಾಡ್ಕೊಂಡಿದ್ದೀನಿ ದೃಷ್ಟಿ ತೆಗೆಯೋಕ್ಕೋಸ್ಕರ. ಇದನ್ನು ಹೇಗೆ ಮಾಡೋದು ಬನ್ನಿ ನೋಡೋಣ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್, ಮಣೆ ಹಾಕಿ ಮಣೆ ಮೇಲೆ ಅಕ್ಷತೆ ಕಾಳು ಮತ್ತು ಹೂವನ್ನ ಹಾಕ್ತಾಯಿದ್ದೀನಿ. ಇವರಿಬ್ಬರನ್ನ ಕುಂದ್ರಿಸಿ ಅರಿಶಿನ ಕುಂಕುಮ ಹಚ್ಚೋದ್ರಲ್ಲಿ ನಮ್ಮ ಅತ್ತೆಗೆ ನನಗೆ ದೊಡ್ಡ ಸರ್ಕಸ್ ಆಗಿಬಿಡ್ತು. 10 months ಟ್ವಿನ್ಸ್ ಬೇಬೀಸ್ನ ನೋಡ್ಕೊಳೋದು ಅಷ್ಟು ಸುಲಭ ಅಲ್ಲ ಫ್ರೆಂಡ್ಸ್. ತುಂಬ ಕ್ರ್ಯಾಂಕಿ ಆಗ್ತಾರೆ, ಅಳ್ತಾರೆ, ಇಬ್ಬರು ಒಬ್ರಿಗೊಬ್ರು ಜಗಳನೂ ಮಾಡ್ತಾರೆ, ತುಂಬ ತರಲೆ ಮಾಡ್ತಾರೆ, ಮನೆ ತುಂಬ ಓಡಾಡ್ತಿರ್ತಾರೆ ಯಾವಾಗ್ಲೂ. ಇವರಿಬ್ಬರನ್ನು ಕರ್ಕೊಂಬಂದು ಕುಂದಿಸಿ ಅರಿಶಿನ ಕುಂಕುಮ ಹಚ್ಚಿ ಅಕ್ಷತೆ ಕಾಳನ್ನ ಹಾಕಿ ನಾವಿವಾಗ ಆರತಿ ಮಾಡ್ತಾ ಇದ್ದೀವಿ ಅವರಿಗೆ. ಒನ್ ಆಫ್ ದ ಡಿಫಿಕಲ್ಟ್ ಟಾಸ್ಕ್ ಅಂತ ಕೂಡ ಹೇಳ್ಬೋದು ಇವರಿಗೆ ಫೋಟೋ ತೆಗೆಯೋದು. ಫೋಟೋ ವಿಡಿಯೋ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಫ್ರೆಂಡ್ಸ್. ಅವರು ಒಂದು ಕಡೆ ಕೂರಲ್ಲ. ನಾನು ನಿಮಗೆ ಹೇಳ್ದಂಗೆ 5 ಮಿಶ್ರಣ ರೆಡಿ ಮಾಡ್ಕೊಂಡಿದ್ದೆ ಅಂತ ಹೇಳಿದ್ದೆ. ಅವೆಲ್ಲ ಯಾವುದು ಅಂದರೆ ಎಳ್ಳು, ಬೆಲ್ಲ, ಇಲೈಚಿ ಹಣ್ಣು, ಕಬ್ಬು ಮತ್ತು ನಾಣ್ಯಗಳು. ಮಗು ಮೇಲೆ ಫಲ ಎರಿಬೇಕಂತೆ. ನಿಮ್ಮ ಕಡೆ ಯಾವ ಥರ ಸಂಕ್ರಾಂತಿ ಹಬ್ಬ ಮಾಡ್ತೀರಾ, ಯಾವ ಥರ ದೃಷ್ಟಿ ತೆಗಿತೀರಾ ಅಂತ ಕಮೆಂಟ್ ಮೂಲಕ ತಿಳಿಸಿ. ನೋಡಿ ಇವಾಗ ನಾನು ಫಲ ಇರ್ತಾ ಇದ್ದೀನಿ ಇಬ್ಬರ ಮೇಲೂ. ಈ ಪ್ರೋಸೆಸ್ನ ತುಂಬಾ ಸಖತ್ತಾಗಿ ಇಬ್ಬರು ಎಂಜಾಯ್ ಮಾಡಿದ್ರು ಅಂತ ಹೇಳ್ಬೋದು. ಅವ್ರಿಗೇನೋ ಒಂಥರ ಯೂನಿಕ್ ಫೀಲಿಂಗ್ ಆಗ್ತಾ ಇತ್ತು, ನಮ್ಮ ಮೇಲೆ ಏನೋ ಬೀಳ್ತಾ ಇದೆ ಅಂತೇಳಿ ಖುಷಿಪಟ್ಟರು. ಇವಾಗ ನಮ್ಮ ಅತ್ತೆನೂ ಕೂಡ ಫಲ ಹಾಕ್ತಾ ಇದ್ದಾರೆ. ಇದು ನನ್ನ ಒಂದು ನ್ಯೂ ಯೂಟ್ಯೂಬ್ ಚಾನಲ್ ಅಂತ ಹೇಳ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.